ಸೇಡಿನ ಸಮರಕ್ಕೆ ಸಜ್ಜಾಗಿದೆ. ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. 22 ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್. ಪಾಕಿಸ್ತಾನದ ವಾರ್ತಾ ಸಚಿವನ ಯೂಟ್ಯೂಬ್ ಚಾನೆಲ್ ಕೂಡ ಈಗ ಬ್ಯಾನ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಭಾರತದ ಸೇಡಿನ ಸಮರಕ್ಕೆ ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅದು ಬಹಳ ಪ್ರಮುಖವಾಗಿ ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಹೊಡೆದ್ರೆ ಈಗ ಭಾರತ ಪಿಒಕೆನೇ ಹೊಡೆಯುತ್ತೆ, ಅದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ ಭಾರತ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಕರೆಯನ್ನ ಮಾಡಲಾಗಿದೆ. ಏನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ನೋಡಿ, ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಶೇಖರಣೆ ಮಾಡಿಸುವಂತ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಪಿಒಕೆ ಗಡಿ ಭಾಗದಲ್ಲಿ ಬೇಕು ಕೂಡ ನಮ್ಮದೇ. ಸೊ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಕೂಡ ಕರೀತಾ ಇರುವಂತ ಪಿಒಕೆ ಪ್ರದೇಶ ಕೂಡ ನಮ್ಮದೇ. ಸೊ ಅಲ್ಲಿ ಭಾರತದ ತರ ಅಲ್ಲಿ ರಾಜ್ಯ ಇರೋದಿಲ್ಲ, ಅಲ್ಲಿ ಸ್ಪೆಷಲ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅದನ್ನು ನಾವು ನೋಡಿದ್ವಿ. ಈ ಪಾಕಿಸ್ತಾನದಲ್ಲಿ ಸೇಡಿನ ಸಮರಕ್ಕೆ ಸಜ್ಜಾಗಿದೆ. ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. 22 ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್. ಪಾಕಿಸ್ತಾನದ ವಾರ್ತಾ ಸಚಿವನ ಯೂಟ್ಯೂಬ್ ಚಾನೆಲ್ ಕೂಡ ಈಗ ಬ್ಯಾನ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಭಾರತದ ಸೇಡಿನ ಸಮರಕ್ಕೆ ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅದು ಬಹಳ ಪ್ರಮುಖವಾಗಿ ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಹೊಡೆದ್ರೆ ಈಗ ಭಾರತ ಪಿಒಕೆನೇ ಹೊಡೆಯುತ್ತೆ, ಅದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ ಭಾರತ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಕರೆಯನ್ನ ಮಾಡಲಾಗಿದೆ. ಏನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ನೋಡಿ, ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಶೇಖರಣೆ ಮಾಡಿಸುವಂತ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಪಿಒಕೆ ಗಡಿ ಭಾಗದಲ್ಲಿ ಬೇಕು ಕೂಡ ನಮ್ಮದೇ. ಸೊ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಕೂಡ ಕರೀತಾ ಇರುವಂತ ಪಿಒಕೆ ಪ್ರದೇಶ ಕೂಡ ನಮ್ಮದೇ. ಸೊ ಅಲ್ಲಿ ಭಾರತದ ತರ ಅಲ್ಲಿ ರಾಜ್ಯ ಇರೋದಿಲ್ಲ, ಅಲ್ಲಿ ಸ್ಪೆಷಲ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅದನ್ನು ನಾವು ನೋಡಿದ್ವಿ. ಈ ಪಾಕಿಸ್ತಾನದಲ್ಲಿ ಸೇಡಿನ ಸಮರಕ್ಕೆ ಸಜ್ಜಾಗಿದೆ. ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. 22 ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್. ಪಾಕಿಸ್ತಾನದ ವಾರ್ತಾ ಸಚಿವನ ಯೂಟ್ಯೂಬ್ ಚಾನೆಲ್ ಕೂಡ ಈಗ ಬ್ಯಾನ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಭಾರತದ ಸೇಡಿನ ಸಮರಕ್ಕೆ ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅದು ಬಹಳ ಪ್ರಮುಖವಾಗಿ ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಹೊಡೆದ್ರೆ ಈಗ ಭಾರತ ಪಿಒಕೆನೇ ಹೊಡೆಯುತ್ತೆ, ಅದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ ಭಾರತ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಕರೆಯನ್ನ ಮಾಡಲಾಗಿದೆ. ಏನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ನೋಡಿ, ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಶೇಖರಣೆ ಮಾಡಿಸುವಂತ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಪಿಒಕೆ ಗಡಿ ಭಾಗದಲ್ಲಿ ಬೇಕು ಕೂಡ ನಮ್ಮದೇ. ಸೊ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಕೂಡ ಕರೀತಾ ಇರುವಂತ ಪಿಒಕೆ ಪ್ರದೇಶ ಕೂಡ ನಮ್ಮದೇ. ಸೊ ಅಲ್ಲಿ ಭಾರತದ ತರ ಅಲ್ಲಿ ರಾಜ್ಯ ಇರೋದಿಲ್ಲ, ಅಲ್ಲಿ ಸ್ಪೆಷಲ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅದನ್ನು ನಾವು ನೋಡಿದ್ವಿ. ಈ ಪಾಕಿಸ್ತಾನದಲ್ಲಿ ಸೇಡಿನ ಸಮರಕ್ಕೆ ಸಜ್ಜಾಗಿದೆ. ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. 22 ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್. ಪಾಕಿಸ್ತಾನದ ವಾರ್ತಾ ಸಚಿವನ ಯೂಟ್ಯೂಬ್ ಚಾನೆಲ್ ಕೂಡ ಈಗ ಬ್ಯಾನ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಭಾರತದ ಸೇಡಿನ ಸಮರಕ್ಕೆ ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅದು ಬಹಳ ಪ್ರಮುಖವಾಗಿ ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಹೊಡೆದ್ರೆ ಈಗ ಭಾರತ ಪಿಒಕೆನೇ ಹೊಡೆಯುತ್ತೆ, ಅದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ ಭಾರತ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಕರೆಯನ್ನ ಮಾಡಲಾಗಿದೆ. ಏನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ನೋಡಿ, ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಶೇಖರಣೆ ಮಾಡಿಸುವಂತ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಪಿಒಕೆ
ಗಡಿ ಭಾಗದಲ್ಲಿ ಬೇಕು ಕೂಡ ನಮ್ಮದೇ. ಸೊ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಕೂಡ ಕರೀತಾ ಇರುವಂತಹ ಪಿಒಕೆ ಪ್ರದೇಶ ಕೂಡ ನಮ್ಮದೇ. ಸೊ ಅಲ್ಲಿ ಭಾರತದ ತರ ಅಲ್ಲಿ ರಾಜ್ಯ ಇರೋದಿಲ್ಲ, ಅಲ್ಲಿ ಸ್ಪೆಷಲ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅದನ್ನು ನಾವು ನೋಡಿದ್ವಿ. ಈ ಪಾಕಿಸ್ತಾನದಲ್ಲಿ ಸೇಡಿನ ಸಮರಕ್ಕೆ ಸಜ್ಜಾಗಿದೆ. ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. 22 ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್. ಪಾಕಿಸ್ತಾನದ ವಾರ್ತಾ ಸಚಿವನ ಯೂಟ್ಯೂಬ್ ಚಾನೆಲ್ ಕೂಡ ಈಗ ಬ್ಯಾನ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಭಾರತದ ಸೇಡಿನ ಸಮರಕ್ಕೆ ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅದು ಬಹಳ ಪ್ರಮುಖವಾಗಿ ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಹೊಡೆದ್ರೆ ಈಗ ಭಾರತ ಪಿಒಕೆನೇ ಹೊಡೆಯುತ್ತೆ, ಅದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ ಭಾರತ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಕರೆಯನ್ನು ಮಾಡಲಾಗಿದೆ. ಏನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ನೋಡಿ, ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಶೇಖರಣೆ ಮಾಡಿಸುವಂತ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಪಿಒಕೆ ಗಡಿ ಭಾಗದಲ್ಲಿ ಬೇಕು ಕೂಡ ನಮ್ಮದೇ. ಸೊ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಕೂಡ ಕರೀತಾ ಇರುವಂತಹ ಪಿಒಕೆ ಪ್ರದೇಶ ಕೂಡ ನಮ್ಮದೇ. ಸೊ ಅಲ್ಲಿ ಭಾರತದ ತರ ಅಲ್ಲಿ ರಾಜ್ಯ ಇರೋದಿಲ್ಲ, ಅಲ್ಲಿ ಸ್ಪೆಷಲ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅದನ್ನು ನಾವು ನೋಡಿದ್ವಿ. ಈ ಪಾಕಿಸ್ತಾನದಲ್ಲಿ ಸೇಡಿನ ಸಮರಕ್ಕೆ ಸಜ್ಜಾಗಿದೆ. ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. 22 ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್. ಪಾಕಿಸ್ತಾನದ ವಾರ್ತಾ ಸಚಿವನ ಯೂಟ್ಯೂಬ್ ಚಾನೆಲ್ ಕೂಡ ಈಗ ಬ್ಯಾನ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಭಾರತದ ಸೇಡಿನ ಸಮರಕ್ಕೆ ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅದು ಬಹಳ ಪ್ರಮುಖವಾಗಿ ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಹೊಡೆದ್ರೆ ಈಗ ಭಾರತ ಪಿಒಕೆನೇ ಹೊಡೆಯುತ್ತೆ, ಅದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ ಭಾರತ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಕರೆಯನ್ನು ಮಾಡಲಾಗಿದೆ. ಏನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ನೋಡಿ, ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಶೇಖರಣೆ ಮಾಡಿಸುವಂತ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಪಿಒಕೆ ಗಡಿ ಭಾಗದಲ್ಲಿ ಬೇಕು ಕೂಡ ನಮ್ಮದೇ. ಸೊ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಕೂಡ ಕರೀತಾ ಇರುವಂತಹ ಪಿಒಕೆ ಪ್ರದೇಶ ಕೂಡ ನಮ್ಮದೇ. ಸೊ ಅಲ್ಲಿ ಭಾರತದ ತರ ಅಲ್ಲಿ ರಾಜ್ಯ ಇರೋದಿಲ್ಲ, ಅಲ್ಲಿ ಸ್ಪೆಷಲ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅದನ್ನು ನಾವು ನೋಡಿದ್ವಿ. ಈ ಪಾಕಿಸ್ತಾನದಲ್ಲಿ ಸೇಡಿನ ಸಮರಕ್ಕೆ ಸಜ್ಜಾಗಿದೆ. ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಗಡಿಯ ಪಿಒಕೆ ಪ್ರದೇಶದ ಜನರಿಗೆ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. 22 ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್. ಪಾಕಿಸ್ತಾನದ ವಾರ್ತಾ ಸಚಿವನ ಯೂಟ್ಯೂಬ್ ಚಾನೆಲ್ ಕೂಡ ಈಗ ಬ್ಯಾನ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಭಾರತದ ಸೇಡಿನ ಸಮರಕ್ಕೆ ಈಗ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅದು ಬಹಳ ಪ್ರಮುಖವಾಗಿ ಪಿಒಕೆಯಲ್ಲಿ ಆಹಾರ ದಾಸ್ತಾನಿಗೆ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಹೊಡೆದ್ರೆ ಈಗ ಭಾರತ ಪಿಒಕೆನೇ ಹೊಡೆಯುತ್ತೆ, ಅದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ